ಮತ್ತೊಂದು ವಿಡಿಯೋ ಸ್ಫೋಟ ಆಗಿದೆ. ಗುಂಡಿನ ಸದ್ದು ಕೇಳ್ತಾ ಇದ್ದ ಹಾಗೇನೆ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಜನ. ಪಹಲ್ಗಾಮ್ನಲ್ಲಿ ಜೀವ ಉಳಿಸಿಕೊಳ್ಳುವುದಕ್ಕೆ ಜನರು ಪರದಾಡಿದರು. ಶಾಪಿಂಗ್ನಲ್ಲಿ ಬ್ಯುಸಿ ಆಗಿದ್ದವರು ಗಾಬರಿಯಾಗಿ ಎಸ್ಕೇಪ್ ಆಗಿದ್ದಾರೆ. ಗುಂಡಿನ ಸದ್ದು ಕೇಳ್ತಾ ಇದ್ದ ಹಾಗೆ ಮಾರ್ಕೆಟ್ನಿಂದ ಜನ ಓಡ್ ಹೋಗೋಕೆ ಶುರು ಮಾಡಿದ್ದಾರೆ. ಶಾಪ್ ಒಂದರ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಈ ದೃಶ್ಯಗಳು. ಪಹಲ್ಗಾಮ್ನಲ್ಲಿ ಇಂದಿಗೂ ಕೂಡ ಉಗ್ರರ ದಾಳಿಯ ಆತಂಕ ಅನ್ನೋದು ಮನೆ ಮಾಡ್ತಾ ಇದೆ. ನೋಡಿ, ಅವತ್ತು ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಈ ಥರದೊಂದು ಅಟ್ಯಾಕ್ ಆಗತ್ತೆ ಅಂತ ಯಾರೂ ಕೂಡ ಭಾವಿಸಿಯೇ ಇರಲಿಲ್ಲ, ಗೆಸ್ಸೂ ಮಾಡಿರಲಿಲ್ಲ. ಮೊದಲಿಗೆ ಒಂದೆರಡು ಗುಂಡಿನ ಶಬ್ದ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲೇ ಏನೋ ಪ್ರಾಣಿಗಳನ್ನು ಓಡಿಸೋದಕ್ಕೆ ಮಾಡ್ತಾ ಇರಬಹುದೇನೋ ಅಂತ ಭಾವಿಸ್ತಾರೆ. ಅದಾದ ನಂತರ ಮತ್ತೆ ಕೂಗಾಟ ಕಿರಿಚಾಟ ಯಾವಾಗ ಜೋರಾಯಿತೋ, ಅಟ್ಯಾಕ್ ಆಗ್ತಾ ಇದೆ ಅನ್ನೋದು ಅರಿವಾಗ್ತಾ ಇದ್ದ ಹಾಗೇನೆ ನಿಧಾನಕ್ಕೆ ಎಲ್ಲರೂ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾರೆ. ಕೆಲವರು ಗಾಬರಿಯಿಂದ ಓಡ್ ಹೋಗ್ತಾರೆ, ಇನ್ನು ಕೆಲವರು ಆತಂಕಕ್ಕೆ ಒಳಗಾಗ್ತಾರೆ, ಇನ್ನು ಕೆಲವರು ನಿಂತ್ಕೊಂಡು ನೋಡ್ತಿದ್ದಾರೆ ಯಾಕೆಲ್ಲ ಓಡ್ತಾ ಇದ್ದಾರೆ, ಯಾಕೆಲ್ಲ ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂತ. ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಸೌಂಡ್ ಕೇಳ್ತಾ ಇದ್ದ ಹಾಗೇನೆ ಗುಂಡಿನ ದಾಳಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಶಾಪಿಂಗ್ ಮಾಲ್ನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದವರು ಅಲ್ಲಿಂದ ಹೊರಟು ಹೋಗುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರ. ಈ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮೊನ್ನೆ ಎಲ್ಲ ಉಗ್ರರು ಅಟ್ಯಾಕ್ ಮಾಡಿದಂಥ ವಿಡಿಯೋ ವೈರಲ್ ಆಗಿತ್ತು. ಇದೀಗ ಯಾವ ರೀತಿಯಾಗಿ ತಪ್ಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಲಾಗಿದೆ, ಈ ಅಟ್ಯಾಕ್ನಿಂದ ಎಸ್ಕೇಪ್ ಆದರೆ ಸಾಕು ಅಂತ ಅಲ್ಲಿಂದ ಹೋಗೋದಕ್ಕೆ ಶುರು ಮಾಡಿದ್ದಾರೆ ಅನ್ನುವಂಥ ವಿಡಿಯೋ. ಅವತ್ತಿನ ದಿನ ಹೇಗಾಯಿತು, ಏನಾಯಿತು, ಅಲ್ಲಿನ ಪರಿಸ್ಥಿತಿ ಏನಿತ್ತು, ಜನ ಹೇಗೆ ಆಘಾತಕ್ಕೊಳಗಾದರು, ಆತಂಕಕ್ಕೊಳಗಾದರು ಅನ್ನೋದು ಈ ವಿಡಿಯೋ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಇನ್ನು ಪಹಲ್ಗಾಮ್ಗೆ ಅವತ್ತಿನಿಂದ ಇವತ್ತಿನವರೆಗೂ ಯಾರು ಪ್ರವಾಸಿಗರು ಹೋಗ್ತಾ ಇಲ್ಲ. ಭಯದ ವಾತಾವರಣ ನಿರ್ಮಾಣ ಆಗಿದೆ. ಪ್ರವಾಸಿ ತಾಣವಾಗಿ ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು. ಪ್ರತಿಯೊಬ್ಬರೂ ಜೀವನದಲ್ಲಿ ಒಮ್ಮೆ ಆದ್ರೂ ಭಾರತದ ಸ್ವರ್ಗ ಕಾಶ್ಮೀರಕ್ಕೆ ಹೋಗಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು. ಅದರಲ್ಲೂ ಪಹಲ್ಗಾಮ್ಗೆ ಹೋಗಲೇಬೇಕು, ಅಲ್ಲಿ ಹೋಗ್ತಿದ್ರೆ ಹಿಂಗೆ ಅಂತ. ಬಟ್ ಈಗ ಪಹಲ್ಗಾಮ್ನ ಪರಿಸ್ಥಿತಿ ಈ ರೀತಿ ಆದ ನಂತರ ಯಾರು ಹೋಗೋದಕ್ಕೆ ಬಯಸ್ತಾ ಇಲ್ಲ, ಹಿಂದೆ ಮುಂದೆ ನೋಡ್ತಿದ್ದಾರೆ, ಹಿಂದೇಟ್ ಹಾಕ್ತಾ ಇದ್ದಾರೆ. ಅವತ್ತಿನ ದೃಶ್ಯದಿಂದ ಮತ್ತು ಅವತ್ತಿನ ಘಟನೆಯಿಂದ ಇನ್ನೂ ಕೆಲವರು ಆಚೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೀವ ಉಳಿದ್ರೆ ಸಾಕು, ಎಲ್ಲಿಗೂ ಹೋಗೋದು ಬೇಡ ಅಂತ. ಹಾಗಾಗಿ ಪಹಲ್ಗಾಮ್ ಸಹಜ ಸ್ಥಿತಿಯತ್ತ ಇನ್ನೂ ಬಂದಿಲ್ಲ. ಅವತ್ತು ಹೇಗೆ ಆಘಾತಕ್ಕೊಳಗಾಗಿದ್ರು, ಆತಂಕಕ್ಕೊಳಗಾಗಿದ್ರು, ಅಲ್ಲಿಂದ ಎಲ್ಲ ಸ್ಪೀಡಾಗಿ ಹೋಗೋದಕ್ಕೆ ಶುರು ಮಾಡಿದ್ರು, ಅವತ್ತೇ ಕೊನೆ. ಅದಾದಮೇಲೆ ಯಾವುದೇ ಶಾಪಿಂಗ್ ಮಾಲಲ್ಲಿ ಶಾಪಿಂಗೂ ಆಗ್ತಾ ಇಲ್ಲ, ಪ್ರವಾಸಿಗರು ಆಗಮಿಸ್ತಾ ಇಲ್ಲ. ಎಲ್ಲಿ ನೋಡಿದ್ರು ಮಿಲಿಟರಿ ಪಡೆ ಕಾಣಿಸ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ, ಹೊರತುಪಡಿಸಿ ಇನ್ನೇನು ಇಲ್ಲ.